ಈಗ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಬಗ್ಗೆ ರಿಸರ್ವೇಷನ್ ಆಗಬೇಕು. ರಿಸರ್ವೇಷನ್ ಮಾಡಿ ಕೋರ್ಟ್ನಲ್ಲಿದೆ, ಹೈಕೋರ್ಟ್ ಮುಂದೆ ಇದೆ. BBMPದು ಸುಪ್ರೀಂ ಕೋರ್ಟ್ ಮುಂದೆ, ಹೈಕೋರ್ಟ್ ಕರ್ನಾಟಕ ಹೈಕೋರ್ಟ್ ಮುಂದೆ. ಕೋರ್ಟ್ನವ್ರು ಏನು ಡೈರೆಕ್ಷನ್ ಕೊಡ್ತಾರೆ ಅದರ ಪ್ರಕಾರ ಮಾಡ್ತೀವಿ. ಸರ್, ನಾನು ಯಾಕೆ ಕೇಳಿದೆ, ರಾಮನಗರದ ಜಿಲ್ಲೆಯ ಹೆಸರು ಬದಲಾವಣೆ ವಿಚಾರದಲ್ಲಿ ಮತ್ತೊಂದು ಸುತ್ತಿನ ರಾಜಕಾರಣ ಶುರುವಾಗಿದೆ. ನಾವು ಅಧಿಕಾರಕ್ಕೆ ಕಿತ್ತಾಗ್ತೀವಿ ಅಂತ. ರಾಮನಗರದ ಜಿಲ್ಲೆಯ ಎಲ್ಲ ಮುಖಂಡರುಗಳು ನಿನ್ನೆ ಬಂದಿದ್ದರು. DK ಶಿವಕುಮಾರ್ ನಾಯಕತ್ವದಲ್ಲಿ ಬಂದಿದ್ದರು. ನಮಗೆ ಮೊದಲಿಂದ ನಾವು ಬೆಂಗಳೂರು ಅಂತ ಇದ್ದೀವಿ, ಅದರಿಂದ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಬೇಕು ಅಂತ ಬದಲಾವಣೆ ಮಾಡಬೇಕು. ನಾನು ಹೇಳಿದೆ ಕ್ಯಾಬಿನೆಟ್ನಲ್ಲಿ ಇಟ್ಟು ತೀರ್ಮಾನ ಮಾಡಿ ಡಿಸಿಷನ್ ಮಾಡಬೇಕಾಗುತ್ತೆ. ಕ್ಯಾಬಿನೆಟ್ನಲ್ಲಿ ಇಡ್ತೀನಪ್ಪ ಅಂತ ಹೇಳಿ ನಾವು ಅಧಿಕಾರಕ್ಕೆ ಬಂದ ಹೆಸರನ್ನ ಕಿತ್ತಾಕ್ತೀವಿ ಅಂತ ಬದಲಾಯಿಸಿ ರಾಜಕಾರಣ ಮಾಡ್ತಾ ಇದ್ದಾರ ಅಂತ. ಈಗ ಅವ್ರು ಕಿತ್ತಾಕಿದ್ರೆ ಅವ್ರು ಮೊದಲು ಅಧಿಕಾರಕ್ಕೆ ಬರಲ್ಲ. ನಂಬರ್ 1. ನಂಬರ್ 2, ಅದರಿಂದ ಅವರು ಬದಲಾವಣೆ ಮಾಡ್ತೀವಿ ಕಿತ್ತೋಗೋದು ಭ್ರಮೆ ಅಷ್ಟೇ. ಈಗ ಜನರೆಲ್ಲ ಅಧಿಕಾರ ಕೊಡೋರು ಯಾರು? ನಾನೇ ಚೀಫ್ ಮಿನಿಸ್ಟರ್ ಆಗ್ಬಿಡ್ತೀನಿ ಅಂದ್ರೆ ಆಗೋಕ್ಕಾಗುತ್ತಾ? ನಾವು 5 ವರ್ಷ ವಿರೋಧ ಪಕ್ಷದಲ್ಲಿತ್ತು. 5 ವರ್ಷ ಬಂದಮೇಲೆ ಜನರ ಆಶೀರ್ವಾದ ಪಡ್ಕೊಂಡು ಅಧಿಕಾರಕ್ಕೆ ಬಂದಿರೋದು. 136 ಸೀಟ್ ಗೆದ್ದು ಜನ ಆಶೀರ್ವಾದ ಮಾಡಿ ಗೆದ್ದಿದ್ದಾರೆ. ಕುಮಾರಸ್ವಾಮಿಗೆ ಆಶೀರ್ವಾದ ಮಾಡಿದಾರಾ? ಚೀಫ್ ಮಿನಿಸ್ಟರ್ ಆಗುವಂಥ ಆಶೀರ್ವಾದ ಮಾಡಿದ್ದಾರೆ ಅವ್ರಿಗೆ. ನೋಡೋಣ ಮುಂದಿನ ಚುನಾವಣೆಯಲ್ಲಿ ಜನ ಏನು ತೀರ್ಮಾನ ಮಾಡ್ತಾರೆ ಅಂತ ನೋಡೋಣ.